ಅದೇ ಕಾಡಲ್ಲಿ ಒಂದು ಪಾಳು ಬಿದ್ದಿರುವಂತಹ ಹಳೆ ಬಸ್ ಸ್ಟಾಪ್ ಇರುತ್ತೆ. ಬೈಕ್ ಅಲ್ಲಿ ಹಿಂದೆ ಕೂತಿರುವಂತಹ ಆ ಲೇಡಿ ಆ ಪಾಳು ಬಿದ್ದಿರುವಂತಹ ಬಸ್ ಸ್ಟಾಪ್ ಕಡೆಗೆ ಕೈ ಮಾಡ್ತಾ ಇಲ್ಲೊಂದು 2 ನಿಮಿಷ ನಿಲ್ಲಿಸ್ತೀರಾ, ನನ್ಗೊಂದ್ ಸಣ್ಣ ಕೆಲಸ ಇದೆ, ಮುಗಿಸಿ ಬೇಗ ಬರ್ತೀನಿ ಅಂತ ಹೇಳ್ತಾಳ. ಕಾರ್ತಿಕ್ ಹಾ ಸರಿ ಮೇಡಮ್ ನಿಲ್ಲಿಸ್ತೀನಿ ಅಂತ ಬೈಕ್ ನ ಸೈಡ್ ಹಚ್ತಾನೆ. ಅಂಡ್ ಅವ್ನ ಕಣ್ಣು ಮುಂದೆನೆ ಆ ಲೇಡಿ ಆ ಪಾಳು ಬಿದ್ದಿರುವಂತಹ ಬಸ್ ಸ್ಟಾಪ್ ಒಳಗಡೆ ಹೋಗ್ತಾಳೆ. ಸುಮಾರು ಹೊತ್ತಾದ್ರೂ ಆ ಲೇಡಿ ಹೊರಗಡೆ ಬರೋದೇ ಇಲ್ಲ. ಈ ಕಡೆ ಕಾರ್ತಿಕ್ಗೆ ಲೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವ್ನು ಜೋರಾಗಿ ಕರೀತಾನೆ, ಬನ್ನಿ ಮೇಡಮ್ ತುಂಬಾ ಲೇಟ್ ಆಯ್ತು ಹೊರಡುವ ಅಂತ. ಒಂದ್ 3-4 ಸತಿ ಕರೀತಾನೆ ಇರ್ತಾನೆ, ಆದ್ರೆ ಒಳಗಡೆಯಿಂದ ಏನೂ ರೆಸ್ಪಾನ್ಸ್ ಬರಲ್ಲ. ಸೊ ಅವನೇನ್ ಮಾಡ್ತಾನೆ, ತನ್ನ ಬೈಕ್ ನ ಹೆಡ್ ಲೈಟ್ ನ ಆ ಬಸ್ ಸ್ಟಾಪ್ ಕಡೆ ತಿರುಗಿಸ್ ನೋಡ್ತಾನೆ. ಅಲ್ಲಿ ಒಳಗಡೆ ಯಾರಂದ್ರೆ ಯಾರು ಇರಲ್ಲ. ಅಂಡ್ ಅಷ್ಟ್ರಲ್ಲೇ ಕಾರ್ತಿಕ್ಗೆ ಬೈಕ್ ಇಳಿದು ನನ್ನ ಹತ್ರ ಬಾರು ಅಂತ ಒಂದು ಕ್ರೀಪಿ ವಾಯ್ಸ್ ತುಂಬಾ ಜೋರಾಗಿ ಕೇಳಿಸುತ್ತೆ. ನೆಕ್ಸ್ಟ್ ಮೂವ್ಮೆಂಟ್ ಕಾರ್ತಿಕ್ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟ್ ಬೈಕ್ ನ ಓಡಿಸಿ ಅಲ್ಲಿಂದ ಬಂದ್ಬಿಡ್ತಾನೆ. ನಂತರ ಶಿವಮೊಗ್ಗದಲ್ಲಿ ತನ್ನ ಮನೆಗೆ ಬಂದಾದ್ಮೇಲೆ